ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನೀಗ ಹಬ್ಬದ ಸ್ಪೆಷಲ್ಲು ಎಳ್ಳೋಳ್ಗೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿರಿ. ನಾನೀಗ ಎಳ್ಳೋಳ್ಗೆ ಮಾಡೋಕ್ಕೆ ನಾನು ಕಣ್ಕ ರೆಡಿ ಮಾಡ್ಕೊತೀನಿ. ಈಗ ನಾನೊಂದು 1/4 kg ಮೈದಾ ಹಿಟ್ಟು ನಾದ್ಕೊತೀನಿ. ನೀವು ಒಂದು ಪಾವಷ್ಟು ಎಳ್ಳು ತೊಗೊಂಡ್ರೆ ಒಂದು 1/4 kg ಮೈದಾ ಹಿಟ್ಟು ಹಾಕ್ಕೊಳ್ರಿ. ಈಗ ನಾನು ಇದು ಹಿಟ್ಟು ಆವಾಗಲೇ ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಈ ಹಿಟ್ಟಿಗೆ ನಾನು ಸ್ವಲ್ಪನೇ ಉಪ್ಪು ಹಾಕ್ತೀನಿ. ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪನ್ನ ನೀಟಾಗಿ ಈ ಥರ ಕಲಿಸ್ಕೊಳ್ರಿ. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ರಿ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ರಿ, ಭಾಳ ಮೆತ್ತಗೆ ನಾದ್ಕೋಬೇಡ್ರಿ. ಈ ಥರ ಸ್ವಲ್ಪ ಹಿಟ್ಟು ಹಾಕಿ ನಾದ್ಕೊಳ್ರಿ. ನೀರು ಹಾಕಿ ನಾದ್ಕೊಳ್ರಿ ಸ್ವಲ್ಪ. ಈ ಥರ ನೀಟಾಗಿ ನಾದ್ಕೊಳ್ರಿ ಹಿಟ್ಟನ್ನ. ಈಗ ಹಿಟ್ಟು ನಾದೋದು ಪೂರ್ತಿ ಮುಗೀತು. ಪೂರ್ತಿ ಚಪಾತಿ ಹಿಟ್ಟು ಭಾಳ ಗಟ್ಟಿನೂ ಇಡಬೇಡ್ರಿ. ಚಪಾತಿ ಹಿಟ್ಟು ಗಟ್ಟಿ, ಒಬ್ಬೊಬ್ರು ಗಟ್ಟಿ ಇಡ್ತಾರೆ, ಒಬ್ಬೊಬ್ರು ಮೆತ್ತಗೆ ಇಡ್ತಾರೆ. ಆ ಥರ ಗಟ್ಟಿ ಇಡೋದು ಬೇಡ. ನೋಡಿರಿ, ಈ ಥರ ಸ್ವಲ್ಪ ಮೆತ್ತಗಿದ್ರೆ ಹೋಳಿಗೆ ಚೆನ್ನಾಗಿ ಆಗ್ತಾವ. ಈಗ ನಾನಿಷ್ಟು ಹಿಟ್ಟು ರೆಡಿ ಮಾಡಿಟ್ಟೆ. ಇದಕ್ಕೆ ಸ್ವಲ್ಪನೇ ಎಣ್ಣೆ ಸವರಿ ಇಡಣ್ರಿ. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಈ ಥರ ಎಣ್ಣೆ ಸವರಿಟ್ರೆ ಹಿಟ್ಟು ನೀವು ಮೇಲ್ಗಡೆ ಒಣಗಲ್ಲ, ಗಟ್ಟಿ ಆಗಲ್ಲ. ಈಗ ನೋಡ್ರಿ, ಹಿಟ್ಟು ರೆಡಿ ಆಯಿತು. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಂಬ್ರಿ. ಈ ಥರ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರಿ. ಇದೊಂದು 10 ನಿಮಿಷ ನೆನಿಲಿ. ಅಷ್ಟೊತ್ತಿಗೆ ನಾನು ಹೂರಣ ಮಾಡ್ತೀನಿ. ಈಗ ನಾನು ಒಂದು ಪಾವಷ್ಟು ಎಳ್ಳು ತೊಗೊಂಡು ಹಾಕ್ತಾಯಿದ್ದೀನಿ. ನಾನೀಗ ಈ ಪಾವಿಲೆ ಒಂದು ಪಾವಷ್ಟು ಎಳ್ಳು ಹಾಕೀನಿ. ಈಗ ಎಳ್ಳ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಚೆಂದ ಹುರ್ಕೊಳ್ರಿ. ಈ ಥರ ಚೆಂದ ಹಸಿ ಸ್ಮೆಲ್ ಹೋಗಿ ಎಳ್ಳು ಪೂರ್ತಿಯಾಗಿ ಉಬ್ಬತನ ನೀಟಾಗಿ ಹುರಿರಿ. ನೀವು ಆದಷ್ಟು ಬಿಳಿದು ಮತ್ತು ಕರಿದು ಮಿಕ್ಸ್ ಮಾಡಿ ಮಾಡಿಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನಾವು ಬರೀ ಬಿಳಿ ಎಳ್ಳು ಮಾಡಿದರೆ ಅಷ್ಟೊಂದು ರುಚಿ ಕೊಡಲ್ಲ. ಅದಕ್ಕಂತ ಸ್ವಲ್ಪ ಬಿಳಿದು ಮತ್ತು ಕರಿದು ಎರಡು ಮಿಕ್ಸ್ ಮಾಡಿ ಮಾಡಿಕೊಳ್ರಿ, ರುಚಿ ಚೆನ್ನಾಗಿರುತ್ತೆ. ಹೋಳಿಗೆನೂ ರುಚಿ ಚಲೋ ಕೊಡ್ತಾವ. ಈಗ ಈ ಥರ ನೀಟಾಗಿ ಹುರ್ಕೊಳ್ರಿ. ಎಳ್ಳ ಹಸಿ ಸ್ಮೆಲ್ಲೆಲ್ಲ ಪೂರ್ತಿಯಾಗಿ ಹೋಗ್ಬೇಕು. ಈ ಥರ ಚೆನ್ನಾಗಿ ಹುರ್ಕೊಳ್ರಿ. ಇದೆಲ್ಲ ಚಟಪಟ ಅಂತ ಸಿಡಿತಿರ್ತಾವ, ಅಂದರೆ ಸ್ವಲ್ಪ ಕೈ ಆಡಿಸ್ರಿ. ನೀವು ಹಂಗೆ ತೆಗೆದುಬಿಟ್ರೆ ಹಸಿ ಬಿಸಿ ಆಗ್ತಾವೆ, ಹೋಳಿಗೆ ರುಚಿ ಆಗಲ್ಲ. ಎಳ್ಳು ಪೂರ್ತಿಯಾಗಿ ಉಬ್ಬಿರಬೇಕು, ಅದ್ರಂಗೆ ಆಗತನ ಚೆನ್ನಾಗಿ ಹುರ್ಕೊಳ್ರಿ. ಇನ್ನೊಂದು ಸ್ವಲ್ಪ ಹುರಿಯೋಣ. ನೀವು ಹುರಿತಾನೆ ಆವಾಗಲೇ ನಿಮಗೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತಾ, ಆವಾಗ ಇದನ್ನು ನೀವು ಗ್ಯಾಸ್ ಬಂದ್ ಮಾಡಿಕೊಳ್ರಿ. ಇನ್ನೊಂದು ಸ್ವಲ್ಪ ಹುರ್ಕೋಣ ನೋಡ್ರಿ. ಈಗ ಇವು ಪೂರ್ತಿಯಾಗಿ ಉಬ್ಬಿದಾವೆ ನೋಡ್ರಿ ಎಳ್ಳು. ಈಗ ನಾನು ಗ್ಯಾಸ್ ಬಂದ್ ಮಾಡ್ತೀನಿ. ಈಗ ನಾನು ಮಿಕ್ಸಿ ಜಾರಿಗೆ ಹುರಿದಿರ್ತಕ್ಕಂಥ ಎಳ್ಳನ್ನು ಅಷ್ಟನ್ನು ಹಾಕ್ತೀನಿ. ಇದಕ್ಕೆ ಇವು ಸ್ವಲ್ಪ ಎಳ್ಳು ಆರಿದ ಮೇಲೆ ಹಾಕ್ಕೊಳ್ರಿ. ಈಗ ನಾನು ಅಷ್ಟು ಎಳ್ಳನ್ನ ಬೆಲ್ಲ ಹಾಕ್ದೇನೆ ಹಾಗೆ ಪುಡಿ ಮಾಡಿ ಇಟ್ಕೊತೀನಿ. ಈಗ ನಾನು ಪುಡಿ ಮಾಡಿ ಇಟ್ಕೊಂಡೀನಿ ನೋಡ್ರಿ ಎಳ್ಳು. ನೋಡ್ರಿ ಈ ಥರ
ಪುಡಿ ಮಾಡಿ ಇಟ್ಕೊಂಡಿನಿ. ಈಗ ಇದಕ್ಕೆ ನಾನು ಒಂದು ಪಾವಷ್ಟು ಎಳ್ಳು ತೊಗೊಂಡಿನಲ್ಲ, ಒಂದು ಪಾವಿಗೆ ಸ್ವಲ್ಪ ಕಡಿಮೆ ಅನ್ನಂಗೆ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ತೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಅಷ್ಟು ಎಳ್ಳು ಪುಡಿ ಮಾಡಿರೋದನ್ನು ಹಾಕ್ಕೊಂಡು ಬೆಲ್ಲ ಕಲಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳಮ್ರಿ. ಈಗ ನಾನು ಒಂದು ಪಾವಿಗೆ ಸ್ವಲ್ಪ ಕಡಿಮೆ ಐತೆ ಬೆಲ್ಲ ನೋಡಿರಿ, ಒಂದು ಸ್ವಲ್ಪ ಕಡಿಮೆ ಐತೆ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಒಂದು ಪಾವು ಪೂರ್ತಿಯಾಗಿ ಹಾಕ್ಕೊಳ್ರಿ. ಈಗ ಇದನ್ನು ಸ್ವಲ್ಪನೇ ಕೈ ಆಡಿಸಿ ಮಿಕ್ಸಿಗೆ ಹಾಕ್ಕೊಳಮ್ರಿ. ಅಂದರೆ ನೀಟಾಗಿ ಬೆಲ್ಲ ಎಲ್ಲ ಕಡೆನೂ ಆಗುತ್ತಾ, ಆಮೇಲೆ ಗಂಟು ಉಳಿಯಲ್ಲ. ಅದಕ್ಕಂತ ಈ ಥರ ಕಲಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳಮ್ರಿ. ಈಗ ನಾನು ಇದನ್ನು ಮಿಕ್ಸಿ ಮಾಡ್ತೀನಿ. ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲೇ ಬೆಲ್ಲ ಮತ್ತು ಪುಡಿ ಹಾಕ್ಬಿಟ್ರೆ ಬೆಲ್ಲ ಒಂದೇ ಕಡೆ ಆಗುತ್ತಾ, ಸರಿಯಾಗಿ ಕಲಿಯಲ್ಲ. ಅದಕ್ಕಂತ ಈ ಥರ ನೀವು ಕಲಿಸಿ ಮಿಕ್ಸಿಗೆ ಹಾಕ್ಕೊಳ್ರಿ. ಈಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ ನೋಡ್ರಿ. ಈ ಥರ ನೀವು ಬೆಲ್ಲ ಹಾಕಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ರಿ. ನೋಡ್ರಿ, ಈಗ ನಾನು ತೋರಿಸ್ತೀನಿ. ಇಲ್ಲಿ ಯಾವುದೇ ಗಂಟಿಲ್ಲ, ಬೆಲ್ಲದ್ದು ನೀಟಾಗಿ ಮಿಕ್ಸಿ ಆಗೈತೆ. ಗಂಟಿತ್ತಂದರೆ ಹೋಳ್ಗೆ ಚೆನ್ನಾಗಿ ಬರಲ್ಲ. ನೋಡ್ರಿ, ನೀಟಾಗಿ ಆಗೈತೆ. ಈಗ ಇದನ್ನೊಂದು ಪಾತ್ರೆಗೆ ತೆಗೆದಿಟ್ಕೊತೀನಿ. ಈಗ ಇದೇ ಥರ ನಾನು ಅಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊತೀನಿ ನೋಡ್ರಿ. ಸ್ವಲ್ಪನೇ ಅಷ್ಟನ್ನು ಮಿಕ್ಸಿಗೆ ಹಾಕ್ಕೊಳಮ್ರಿ. ಈಗ ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ರಿ. ಭಾಳ ಏನು ಕುದಿಸೋದು ಬೇಡ, ಸ್ವಲ್ಪ ಬಿಸಿ ಆದರೆ ಆಯಿತು. ಈಗ ನೀರು ಬಿಸಿ ಮಾಡ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ನಾನು ಈಗಾಗಲೇ ಹಾಕಿದ್ದೀನಿ, ನೀವು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ರಿ. ಈಗ ಇದಕ್ಕೆ ಸ್ವಲ್ಪನೇ ಹಾಕ್ರಿ ನೀರು. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ರಿ. ಈಗ ಜಗ್ಗಿ ನೀರು ಹಾಕ್ಬೇಡ್ರಿ, ಮತ್ತು ಭಾಳ ಮೆತ್ತಗಾಗತ್ತಾ. ನೀವು ಹಿಂಗನೂ ಉಂಡೆ ಕಟ್ಬೋದು, ಹೋಳ್ಗೆ ಮಾಡ್ಬೇಕಾದ್ರೆ ಅಷ್ಟೊಂದು ಸರಿಗೆ ಬರಲ್ಲ. ಅದಕ್ಕೆ ಸ್ವಲ್ಪ ನೀವು ನೀರು ಹಾಕಿ ಕಟ್ಟಿದ್ರೆ ಹೂರ್ಣನೂ ಮೆತ್ತಗಿರುತ್ತೆ, ಹೋಳ್ಗೆ ಚೆನ್ನಾಗಿ ಬರ್ತಾವ. ಈ ಥರ ನೀಟಾಗಿ ಕಲಸಿ ಈಗ ಕೈಲೇ ಕಲಿಸ್ಕೊಳ್ರಿ. ನೀವು ಕೈಲೇ ಕಲಸಿದ್ರೆ ಆದ ಗೊತ್ತಾಗುತ್ತಾ, ನಿಮ್ಗೆ ನೀರು ಬೇಕೋ ಬೇಡ ಅಂತ ನೋಡ್ಕೊಂಡು ಹಾಕ್ಕೊಳಕ್ಕೆ ಗೊತ್ತಾಗುತ್ತಾ. ಇನ್ನೊಂದು ಸ್ವಲ್ಪನೇ ಹಾಕಂಬ್ರಿ ನೀರು. ಸಾಕು. ನೀರು ಮಾತ್ರ ಭಾಳ ನೋಡಿ ಹಾಕ್ಕೊಳ್ರಿ, ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ, ನೀರು ಬಿಟ್ಕೊಂಡ್ಬಿಡುತ್ತೆ ಜಗ್ಗಿ ನೀರು ಆಯ್ತಂದ್ರೆ. ಇದು ಸಾಕು, ಇಷ್ಟೇ. ಈಗ ಇದನ್ನ ನೀಟಾಗಿ ಅಷ್ಟನ್ನು ಉಂಡೆಗಳನ್ನ ಕಟ್ಕೊಂಡ್ಬಿಡ್ರಿ. ಈ ಥರ ನಿಮ್ಗೆ ಹೋಳ್ಗೆ ಎಷ್ಟು ಮಾಡ್ತೀರಿ ಅಷ್ಟು ನೋಡಿಕೊಂಡು ಉಂಡೆನ ಕಟ್ಕೊಳ್ರಿ. ಈ ಥರ ನೀವು ಒಂದು ಉಂಡೆಗಳನ್ನೆಲ್ಲ ಕಟ್ಕೊಂಡು ಒಂದು ಪ್ಲೇಟ್ನಾಗ ಇಟ್ಕೊಳ್ರಿ. ಈ ಥರ ನೀವು ಪ್ಲೇಟ್ನಾಗ ಎಲ್ಲದು ಅಷ್ಟು ಹೂರ್ಣ ಆಗತನ ಪೂರ್ತಿಯಾಗಿ ಉಂಡೆ ಕಟ್ಕೊಂಡು ಇಟ್ಕೊಳ್ರಿ. ಈ ಥರ ಅಷ್ಟನ್ನು ನೀವು ಉಂಡೆ ಕಟ್ಕೊಂಡು ಹೋಳ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಮ್ರಿ. ಈಗ ಕಣಕ ತೊಗೊಳ್ರಿ. ಕಣಕ ತಗೊಂಡು ನೀವು ಪೂರಿ ಮಾಡ್ತೀರಲ್ಲ ಅಷ್ಟಷ್ಟೇ ಉಳ್ಳಿಗಳನ್ನ ಮಾಡ್ಕೊಳ್ರಿ. ಇಷ್ಟಿಷ್ಟ ಈ ಥರ ಸಣ್ಣ ಸಣ್ಣ ಉಂಡೆ ಥರ ಮಾಡ್ಕೊಂಡು ಇಟ್ಕೊಳ್ರಿ. ಈಗ ಇವನ್ನ ನೀಟಾಗಿ ಈ ಥರ ರೌಂಡಾಗಿ ಮಾಡಿಟ್ಕೊಳ್ರಿ. ಈಗ ಒಬ್ಬೊಬ್ಬರು ಹಿಟ್ಟು ಹಚ್ತಾರೆ, ಒಬ್ಬೊಬ್ಬರು ಎಣ್ಣೆ ಹಚ್ತಾರೆ. ನಾನೀಗ ಎಣ್ಣೆ ಹಚ್ಚಿ ಮಾಡ್ತೀನಿ, ಹಿಟ್ಟು ಹಚ್ಚಲ್ಲ. ಈ ಥರ ಸ್ವಲ್ಪನೇ ಎರಡೂ ಕಡೆ ಎಣ್ಣೆ ಹಚ್ಕೊಳ್ರಿ. ಈ ಥರ ಎಣ್ಣೆ ಹಚ್ಕೊಂಡು ಸ್ವಲ್ಪನೇ ಅಗಲ ಮಾಡ್ಕೊಳ್ರಿ. ನೀವು ಲಟ್ಟಣಿಕೆಲಿ ಬೇಕಂದ್ರೂ ಲಟ್ಟಿಸ್ಕೊಳ್ರಿ. ಈ ಥರ ಮಾಡಿಕೊಂಡು
ಈಗ ನಾವು ಇಟ್ಕೊಂಡಿವಲ್ಲ ಈ ಥರ ಉಂಡೆಗಳನ್ನ ಇವನ್ನ ಒಂದೊಂದೇ ಉಂಡೆಗಳು ಇದರಲ್ಲಿ ಹಿಂಗೆ ಇಟ್ಟು ಇದನ್ನು ಕ್ಲೋಸ್ ಮಾಡಿರಿ. ಈ ಕಣಕ ಪೂರ್ತಿಯಾಗಿ ಕ್ಲೋಸ್ ಮಾಡಿಕೊಳ್ಳ್ರಿ. ಈ ಥರ ನೀವು ಕ್ಲೋಸ್ ಮಾಡಿಕೊಂಡು ನಿಮಗೆ ಎಕ್ಸ್ಟ್ರಾ ಬಂದಿರ್ತಕ್ಕಂಥ ಕಣಕನ ತೆಗೀರಿ. ಈಗ ನಾನು ಇಷ್ಟು ಬಂದಿದೆ, ಈಗ ಇದನ್ನು ತೆಗಿತೀನಿ. ಈ ಥರ ರೌಂಡ್ ಮಾಡಿ ಈಗ ಒಂದು 4 ನಾನು ರೌಂಡ್ ಮಾಡಿಟ್ಕೊಂಡು ಲಟ್ಟಿಸ್ತೀನಿ. ಈ ಥರ ನೀವು ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಳ್ರಿ. ಈಗ ಇದಕ್ಕೆ ಒಂದೊಂದೇ ಉಂಡೆಗಳಿಟ್ಟು ಈ ಥರ ಅಷ್ಟನ್ನು ಕ್ಲೋಸ್ ಮಾಡಿಕೊಡ್ರಿ. ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಬೇಗ ಹೋಳ್ಗೆ ಲಟ್ಸೋಕೆ ಜಲ್ದಿಯಾಗಿ ಬಂದ್ಬಿಡ್ತಾವ. ಈ ಥರ ನೀಟಾಗಿ ಎಲ್ಲದನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡಿ. ಒಂದೊಂದಕ್ಕೆ ನಿಮ್ಗೆ ಇಟ್ಟು ಕಣ್ಕ ಮೇಲ್ಗಡೆ ಬಂದ್ರೆ ತೆಗೀರಿ, ಬರಲಿಲ್ಲ ಅಂದ್ರೆ ಅಷ್ಟಕ್ಕೆ ಸರಿ ಮಾಡಿಬಿಡಿ. ಈಗ ಇದು ಇಷ್ಟಕ್ಕೆ ಸರಿ ಹೋಯಿತು, ನಾನು ತೆಗೆದಿಲ್ಲ. ಈ ಥರ ಈಗ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಎರಡು ಕಡೆ ನಿಧಾನಕ್ಕಿಲ್ಲೇ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಲಿ, ಭಾಳ ತೆಳ್ಳಗೆ ಮಾಡ್ಕೊಬೇಡ್ರಿ. ಈಗ ಇಷ್ಟಿರಲಿ. ಈಗ ಇದನ್ನು ಹಂಚು ಕಾಯಕ್ಕಿಟ್ಟು ಹಂಚಿನ ಮೇಲೆ ಹಾಕಂಬ್ರಿ. ಹಂಚು ಕಾದತ್ ನೋಡ್ರಿ, ನಾನು ಹೋಳಿಗೆ ಹಾಕ್ತೀನಿ. ನೀವು ಎರಡೆರಡು ಆದ್ರೂ ಬೆನೆಸ್ಕೊಳ್ರಿ, ಜಾಗ ಆಯ್ತಂದ್ರೆ. ಇದು ಒಂದು ಕಡೆ ಬೆಂದಕ್ಕೆ ನೋಡ್ರಿ, ಈಗ ಇನ್ನೊಂದು ಕಡೆ ಬೇಯಿಸ್ತೀನಿ. ಥರ ಸ್ವಲ್ಪನೇ ಎಣ್ಣೆ ಹಾಕ್ರಿ, ಜಾಸ್ತಿ ಎಣ್ಣೆ ಹಾಕ್ಬೇಡ್ರಿ. ಯಾಕಂದರೆ ನಾವು 2 ಕಡೆ ಎಣ್ಣೆ ಹಚ್ಚಿರ್ತೀವಲ್ಲ, ಭಾಳ ಎಣ್ಣೆ ಹಚ್ಚೋದು ಬೇಡ. ನೋಡಿ ಚೆನ್ನಾಗಿ ಬಂದತೆ. ಈ ಥರ ಮಾಡಿಕೊಂಡ್ರೆ ಒಳ್ಳೊಳ್ಗೆ ಈಸಿಯಾಗಿ ಮಾಡ್ಕೊಬೋದು. ನೀವು ಎರಡೆರಡು ಬೇಕಂದ್ರೂ ಬೆಳೆಸ್ರಿ, ಇಲ್ಲ ಒಂದೇ ಬೇಕಂದ್ರೂ ಬೆಳೆಸ್ಕೊಳ್ಳಿ. ಒಂದೇ ಸೈಡ್ ಎಣ್ಣೆ ಹಾಕಿದ್ರೆ ಸಾಕು. ಈ ಥರ ನೀಟಾಗಿ ಸುತ್ತ ಎಲ್ಲ ದಂಡಿನ ಈ ಥರ ನೀಟಾಗಿ ಬೆಳೆಯುತ್ತಾ ಮಾಡಿಕೊಂಡ್ರೆ ಎಳ್ಳೊಳಗಿ ನೋಡ್ರಿ. ಎಳ್ಳೊಳಗಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕೊಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಬಾಯ್.